ಶಾಂತಿ. ಡೇಟ್ ಆಗಿದೆ 24/6/1972. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಎವರಡಿ ಬಂದ್ ಅಂತಿಮ ಸಮಯ ಕಾ ಆಹ್ವಾನ ಕರೋ. ಬಾಬಾ ಏನು ಹೇಳ್ತಾರೆ, ಎವರಡಿ ಸದಾ ಸಿದ್ಧ ಆಗಿ ಅಂತಿಮ ಸಮಯವನ್ನು ಆಹ್ವಾನ ಮಾಡಿ. ಅಪನೇ ಕೋ ಬಾಪ್ ಸಮಾನ ಸಮಜ್ತೆ ಹೋ, ತಮ್ಮನ್ನು ತಾವು ತಂದೆ ಸಮಾನ ಅಂತ ತಿಳ್ಕೊಂಡಿದ್ದೀರಾ. ಬಾಪ್ ಸಮಾನ ಸ್ಥಿತಿಗೆ ಸಮೀಪ ಅಪನೇ ಕೋ ಅನುಭವ ಕರ್ತೆ ಹೋ, ತಂದೆಯ ಸಮಾನ ಸ್ಥಿತಿಯ ಸಮೀಪ ತಮ್ಮನ್ನು ತಾವು ಅನುಭವ ಮಾಡ್ತೀರೇನು. ಸಮಾನ बनने में जब कितना अंतर बाकी रहा है, ತಂದೆ ಸಮಾನ ಆಗುವುದರಲ್ಲಿ ಇನ್ನು ಎಷ್ಟು ಅಂತರ ಇದೆ. ಬಹುತ್ ಅಂತರ ಹೈ ವಾ ಥೋಡಾ, ಭಾಳ ಅಂತರ ಇದೆಯೋ ಅಥವಾ ಸ್ವಲ್ಪ ಇದೆಯೋ. लक्ष्य तो सभी का यह है कि बाप समान बने और बाप का लक्ष्य है कि बच्चों बाप से भी ऊंचे बने. अब प्रैक्टिकल में क्या है, ಗುರಿ ಅಂತೂ ಏನಾಗಿದೆ, ಎಲ್ಲರದ್ದು ತಂದೆ ಸಮಾನ ಆಗಬೇಕು. ತಂದೆ ಲಕ್ಷ್ಯ ಏನಾಗಿದೆ, ಎಲ್ಲ ಮಕ್ಕಳು ನನ್ನ ಸಮಾನ ಆಗಬೇಕು, ಶ್ರೇಷ್ಠ ಆಗಬೇಕು. ಆದರೆ ಪ್ರಾಕ್ಟಿಕಲಲ್ಲಿ ಏನಿದೆ ಅಂತ ಕೇಳ್ತಾರೆ ಬಾಬಾ. ಬಾಪ್ ಕೆ ಸಮಾನ ಸಾಮನಾ ಕರ್ನೆ ಕಿ ಶಕ್ತಿ ನಹಿ ಆಯಿ ಹೈ. ತಂದೆ ಸಮಾನ ಎಷ್ಟಾಗಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಬಾಪ್ ಶಕ್ತಿ ನಹಿ ಆಯಿ, ತಂದೆ ಸಮಾನ ಆಗ್ತಕ್ಕಂಥ ಶಕ್ತಿ ಬಂದಿಲ್ಲೇನು. ನಂಬರ್ವಾರ್ ಪುರುಷಾರ್ಥ ಅನುಸಾರ ಅಂತರ್ ಹೇ. ಎಷ್ಟು ಅಂತರ ಇದೆ ಅಂತಂದರೆ, ತಂದೆ ಸಮಾನ ಆಗೋದ್ರಲ್ಲಿ ನಂಬರ್ವಾರ್ ಪುರುಷಾರ್ಥದ ಅನುಸಾರ ಇದೆ. ಕಿಸ್ಕಾ ಕಿತನಾ ಅಂತರ್, ಕಿಸ್ಕಾ ಕಿತನಾ ಹೇ, ಯಾರ್ದು ಎಷ್ಟೋ ಅಂತರ ಇದೆ. ಸಭಿ ಕಾ ಏಕ್ ಸಮಾನ ನಹಿ ಹೇ, ಎಲ್ಲರ ಅಂತರ ಒಂದೇ ಆಗಿಲ್ಲ. 50% अंतर तो बहुत है, 50% अंतर भाಳ ಇದೆ. इसको कितने समय में बिताएंगे, ಈ ಅಂತರವನ್ನು ಎಷ್ಟು ಸಮಯದಲ್ಲಿ ತೆಗಿತೀರಾ. अब एक बाप और बच्चों में इतना अंतर क्यों. ಬಾಬಾ ಹೇಳ್ತಾರೆ, ಇರೋದು ಒಬ್ಬ ತಂದೆ, ತಂದೆ ಮತ್ತು ಮಕ್ಕಳಲ್ಲಿ ಇಷ್ಟು ಅಂತರ ಯಾಕೆ. ಅಪನೇ ಕೋ ಎವರಡಿ ಸಮಜ್ತೆ ಹೋನ, ತಮ್ಮನ್ನು ತಾವು ಎವರಡಿ ಅಂತ ತಿಳ್ಕೊಂಡಿದ್ದೀರಲ್ಲ. तो ಎವರಡಿ का अर्थ क्या है. ಎವರಡಿ ಆಗೋದಂದ್ರೆ ಏನು. ಎವರಡಿ ಸದಾ ಸಮಯಕ್ಕೆ ಆಹ್ವಾನ ಕರ್ತೆ ಹೇ. ಎವರಡಿ ಆಗಿರುವಂಥವರು ಸಮಯವನ್ನು ಆಹ್ವಾನ ಮಾಡ್ತಾರೆ. तो जो ಎವರಡಿ होता है वह आह्वान करते हुए अपने को सदा तैयार भी रखते हैं. ಯಾರು ಎವರಡಿ ಆಗಿ ಸಮಯವನ್ನು ಆಹ್ವಾನ ಮಾಡ್ತಾರೋ ತಮ್ಮನ್ನು ತಾವು ಏನಾಗಿರ್ತಾರೆ, ಸದಾ ತಯಾರಿಯಲ್ಲಿ ಇರ್ತಾರೆ ಅವರು. अंतिम समय का सामना करने के लिए अब तैयार होना है ना. ಅಂತಿಮ ಸಮಯವನ್ನು ಎದುರಿಸಲಿಕ್ಕೆ ತಯಾರಾಗಬೇಕಲ್ಲ. अगर समय आ जाए तो 50% समानता की प्राप्ति क्या होगी. ಒಂದು ವೇಳೆ ಹೀಗೆ ಸಮಯ ಬಂತು, ಈ 50% ಏನಿದೆ ಅಲ್ಲ, ಆ ಸಮಾನತಾ ಪ್ರಾಪ್ತಿ ಏನಾಗ್ತದೆ. ಎವರಡಿ ಅರ್ಥಾತ್ ಸದಾ अंतिम समय के लिए अपने को सर्वगुण संपन्न बनाने वाला. ಎವರಡಿ ಅದರ ಅರ್ಥ ಏನು, ಯಾವಾಗಲೂ ಅಂತಿಮ ಸಮಯದಕ್ಕಾಗಿ ಎಲ್ಲ ಗುಣಗಳ ಸಂಪನ್ನ ಆಗಿರಬೇಕಾಗ್ತದೆ. ಸಂಪನ್ನತ ಹೋನ, ಸಂಪನ್ನ ಆಗಿದ್ದೀರಾ. ಗಾಯನ್ ಭೀ ಹೇ ಸರ್ವಗುಣ ಸಂಪನ್ನ ಬನಾನೆ ವಾಲ. ಸಂಪನ್ನತ ಹೋನ ಹೇನ, ಗಾಯನ ಆಗಿದೆ, ಸರ್ವಗುಣ ಸಂಪನ್ನ ಆಗುವಂಥವ್ರು ಸಂಪನ್ನ ಆಗಿದ್ದೀರಲ್ಲ, ಸಂಪನ್ನ ಆಗಬೇಕಾ. सर्वगुण संपन्न 16 कला संपूर्ण. तो एवरडी अर्थात संपन्न स्टेज. एवरडी ಅದರ ಅರ್ಥ ಏನು, ಸಂಪೂರ್ಣ ಸ್ಥಿತಿ. ऐसा प्रैक्टिकल में हो जो सिर्फ एक कदम उठाने की देरी हो. ಈ ಥರ ಪ್ರಾಕ್ಟಿಕಲ್ನಲ್ಲಿ ನೀವೇನಾಗಿರಬೇಕು, 16 ಕಲೆಗಳ ಸಂಪನ್ನ ಆಗಿರಬೇಕು ಅಂತ ಹೇಳ್ತಾರೆ ಬಾಬಾ. ಸಮಯ ಲಗ್ತಾ ಹೇ, ಇದಕ್ಕೇನು ಸಮಯ ಬೇಕೇನು. ಇತನಾ ಸಿರ್ಫ್ ಅಂತರ್ ಹೋನಾ ಚಾಹಿಯೆ, ಒಂದೇ ಒಂದು ಹೆಜ್ಜೆ ಎತ್ತಿ ಇಡುವುದರಲ್ಲಿ ಸಮಯ ಇರಬೇಕು, ಅಷ್ಟು ಅಂತರ ಇರಬೇಕು, ಭಾಳ ಅಂತರ ಇರಬಾರ್ದು. ಇಸ್ಕೋ ಕಹೆಂಗೆ 1-2%, ಇನ್ನೊಂದು 2% ಇದೆ ಅಂತ. ಇದಕ್ಕೆ ಸಂಪೂರ್ಣ ಆಗೋಕ್ಕೆ ಕಹಾ 1-2%, ಕಹಾ 50 ಫರ್ಕ್ ಹುವಾನ. 1-2% ಇರಲಿ, 50% ಇರಲಿ, ಬಹಳ ಫರ್ಕ್ ಆಗ್ತದೆ, ವ್ಯತ್ಯಾಸ ಆಗ್ತದೆ.
ऐसा अगर एवरडी व सर्वगुण संपन्न बाप के समान बनने के लिए बाप दादा द्वारा मुख्य 3 चीज़ें हर एक को मिली हुई है. ಈ ಥರ ಎವರಡಿ ಅಥವಾ ಸರ್ವಗುಣ ಸಂಪನ್ನ ಆಗಲಿಕ್ಕೆ, ತಂದೆ ಸಮಾನ ಆಗಬೇಕು ಅಂತಂದರೆ ಬಾಪ್ ದಾದಾರವರ ಮುಖಾಂತರ 3 ಚೀಸ್ ನಮಗೆ ಸಿಕ್ಕಿದ್ದಾವೆ, 3 ವಸ್ತುಗಳು ನಮಗೆ ಸಿಕ್ಕಿದ್ದಾವೆ. ಏನು? उन तीनों की प्राप्ति है तो बाप समान बनने में कोई देरी नहीं लगती. ಆ ಮೂರುಗಳಲ್ಲಿ ಪ್ರಾಪ್ತಿ ಇತ್ತು ಅಂತಂದರೆ ತಂದೆ ಸಮಾನ ಆಗೋದ್ರಲ್ಲಿ ಲೇಟ್ ಆಗೋದಿಲ್ಲ. ವಹ 3 ಚೀಜೆ ಕೌನ್ ಸಿ ಬಾಪ್ ನೆ ದಿ ಹೇ. ಆ 3 ಮಾತುಗಳು ಯಾವುವು ಬಾಬಾ ಕೊಟ್ಟಿದ್ದಾರಲ್ಲ? ಶ್ರೀಮತ್, ಸಮರ್ಪಣ್ ಔರ್ ಸೇವಾ. ತಂದೆ ಸಮಾನ ಸಮೀಪ ಬರಬೇಕು ಅಂತಂದರೆ 3 ಮಾತುಗಳು ಯಾವುವು? ಶ್ರೀಮತ, ಬಾಬಾ ಹೇಳ್ತಾರೆ ಶ್ರೀಮತ, ಸಮರ್ಪಣ್, ಮತ್ತು ಹೇಳ್ತಾರೆ ಬಾಬಾ ಸೇವಾ. ಯಾವಾಗಲೂ ತಂದೆಯ ಶ್ರೀಮತದ ಪ್ರಕಾರ ನಡಿಬೇಕು, ಎಲ್ಲವನ್ನ ಬಾಬಾಗೆ ಸಮರ್ಪಣ ಮಾಡಬೇಕು, ಸೇವಾ ಮಾಡಬೇಕು. ಯಹ ತೋ ಚಲನೆ ವ ಕರ್ನೆ ಕಿ ಬಾತೆ ಸುನಾಯಿ ಲೇಕಿನ್ ದೇತೆ ಕ್ಯಾ ಹೇ. ಇದಂತೂ ಈ 3ಗಳ ಪ್ರಕಾರ ನಡಿಬೇಕು ಅಂತ ಹೇಳ್ತಾರೆ ಬಾಬಾ. ಇವುಗಳನ್ನು ಹೇಳಿದ್ದಾರೆ. ಲೇಕಿನ್ ದೇತೆ ಕ್ಯಾ ಹೇ, ಅದ್ರ ಏನು ಕೊಡ್ತಾರೆ? सेवा भी कर सकते हो, समर्पण भी हो सकते हो, लेकिन किसके आधार से? ಸೇವಾನು ಮಾಡ್ತೀರಾ, ಸಮರ್ಪಣನೂ ಆಗ್ತೀರಾ, ಆದರೆ ಯಾವ ಆಧಾರದ ಮೇಲೆ ಅಂತ ಹೇಳ್ತಾರೆ ಬಾಬಾ. ಜನ್ಮ ತೋ ಲಿಯಾ ಲೇಕಿನ್ ದಿಯಾ ಕ್ಯಾ. ಬ್ರಾಹ್ಮಣ ಜನ್ಮ ಅಂತ ತಗೊಂಡಿದ್ದೀರಾ, ಆದರೆ ಏನು ಕೊಟ್ಟಿದ್ದೀರಾ? ವರ್ಷೆ ಮೇ ಭೀ ಮುಖ್ಯ ಕ್ಯಾ ದೇತೆ ಹೇ. ಆಸ್ತಿನಲ್ಲಿ ಏನು ಕೊಡ್ತಾರೆ? हर एक ने बताया, ಎಲ್ಲರೂ ಹೇಳಿದರು. भले रहस्य तो आ जाता है, सिर्फ स्पष्ट करने के लिए भिन्न रूप से सुनाया जाता है. ಬಾಬಾ ಹೇಳ್ತಾರೆ, ಭಲೆ ರಹಸ್ಯದಲ್ಲಿ ಬರ್ತದೆ, ಆದರೆ ಸ್ಪಷ್ಟ ಮಾಡಬೇಕು ಅಂತಂದರೆ ಭಿನ್ನ ಭಿನ್ನ ರೂಪದಿಂದ ಹೇಳ್ತಾರೆ. ಪಹಲೆ ಪಹಲೆ ದೇತೆ ಹೇ ಲೈಟ್, ದೂಸರಾ ದೇತೆ ಹೇ ಮೈಟ್, ತೀಸರಾ ದೇತೆ ಹೇ ಡಿವೈನ್ ಇನ್ಸೈಟ್. ಏನು ಕೊಡ್ತಾರೆ ಬಾಬಾ? ಮೊದಲೇನು ಕೊಡ್ತಾರೆ? ಲೈಟ್ ಕೊಡ್ತಾರೆ, ಬೆಳಕು ಕೊಡ್ತಾರೆ. ಸೆಕೆಂಡಾಗಿ ಶಕ್ತಿ ಕೊಡ್ತಾರೆ. ಆಮೇಲೆ ಡಿವೈನ್ ಇನ್ಸೈಟ್, ದಿವ್ಯ ದೃಷ್ಟಿಯನ್ನು ಕೊಡ್ತಾರೆ. ಅರ್ಥಾತ್ ತೀಸರಾ ನೇತ್ರ, 3ನೇ ಕಣ್ಣು. ಅಗರ್ ಯಹ 3 ಚೀಜೆ ನಹಿ ಹೇ तो तीव्र पुरुषार्थी बन बाप के समान नहीं बन सकते. ಒಂದು ವೇಳೆ ಈ 3 ವಸ್ತುಗಳು ಇಲ್ಲ ಅಂತಂದರೆ ತೀವ್ರ ಪುರುಷಾರ್ಥಿಯಾಗಿ ತಂದೆ ಸಮಾನ ಆಗಲಿಕ್ಕೆ ಆಗೋದಿಲ್ಲ. ಪಹಲೆ ತೋ ಜೋ ಆತ್ಮ ಯೇ ಬಿಲ್ಕುಲ್ ಅಜ್ಞಾನ ಅಂಧೇರೆ ಮೇ ಆ ಚುಕಿ ಹೇ. ಆಗಲೇ ಎಲ್ಲ ಆತ್ಮಗಳು ಕಂಪ್ಲೀಟ್ ಅಜ್ಞಾನ ಅಂಧಕಾರದಲ್ಲಿ ಇದ್ದಾರೆ. ಉನ್ಕೋ ರೋಶ್ನಿ ಅರ್ಥಾತ್ ಲೈಟ್ ಚಾಹಿಯೇ. ಯಾರು ಅಂಧಕಾರದಲ್ಲಿದ್ದಾರೋ ಅವ್ರಿಗೇನು ಬೇಕಾಗ್ತದೆ? ಬೆಳಕು ಬೇಕಾಗ್ತದೆ. ಅವರು ಲೈಟ್ಗೆ ಸಾಥ್ ಕೇವಲ ಬೆಳಕಷ್ಟೇ ಕೊಡೋಕ್ಕಾಗೋದಿಲ್ಲ, ಆ ಬೆಳಕಿನ ಜೊತೆಗೆ ಶಕ್ತಿಯನ್ನು ಕೊಡಬೇಕಾಗ್ತದೆ. तो लाइट की भी जो मदद लेनी चाहिए वह नहीं ले पाते. ಅದಕ್ಕೆ ಆ ಪ್ರಕಾಶದ ಮದದ ತಗೊಳ್ಳುವಂಥದ್ದು ತಗೊಳ್ಳಿಕ್ಕಾಗೋದಿಲ್ಲ, ಆವಾಗ ಶಕ್ತಿ ಇಲ್ಲ ಅಂದರೆ. ಇಸ್ ಲೈಟ್ और माइट के साथ जो तीसरा नेत्र अर्थात डिवाइन इनसाइट देते हैं, उससे अपने पास्ट, प्रेजेंट और फ्यूचर तीनों ही कालों को व तीनों ही जीवन को जान सकते हो. ಈ ಲೈಟ್ ಪ್ರಕಾಶ ಮತ್ತು ಶಕ್ತಿಯ ಜೊತೆಗೆ 3ನೇ ಕಣ್ಣು ಬೇಕು, ಅಂದರೆ ದಿವ್ಯ ದೃಷ್ಟಿ ಬೇಕು. ಆ ದಿವ್ಯ ದೃಷ್ಟಿಯಿಂದ ಭೂತ, ವರ್ತಮಾನ, ಭವಿಷ್ಯವನ್ನು ಏನು ಮಾಡ್ಕೋಬೋದು? ತಿಳ್ಕೊಬೋದು. तीनों ही कालों को व तीनों ही जीवन को जान सकते हो. 3 ಕಾಲಗಳ ಬಗ್ಗೆ, 3 ಕಾಲದ ಜೀವನದ ಬಗ್ಗೆ ತಿಳ್ಕೊಳ್ತೀರಾ. जब यह तीनों ही चीज़ें प्राप्त होती है तभी अपना ಬರ್ತ್ ರೈಟ್ ಪ್ರಾಪ್ತ कर सकते हो. ಬಾಬಾ ಹೇಳ್ತಾರೆ, ಈ 3 ಪ್ರಾಪ್ತಿಗಳನ್ನು ಮಾಡಿಕೊಂಡ್ರೆ ತಮ್ಮ
ಬರ್ತ್ ರೈಟ್ ಅಂತಂದರೆ ಜನ್ಮಸಿದ್ಧ ಹಕ್ಕು, ಪ್ರಾಪ್ತ ಕರ್ ಸಕ್ತೆ ಹೋ. ನಿಮ್ಮದೇನು ಜನ್ಮಸಿದ್ಧ ಹಕ್ಕಿದೆ ಅದನ್ನು ಪ್ರಾಪ್ತಿ ಮಾಡ್ಕೊಳ್ಬೋದು. ಅರ್ಥಾತ್ ವರ್ಷ ಪ್ರಾಪ್ತ ಕರ್ ಸಕ್ತೆ ಹೋ ಅಂದರೆ ಆಸ್ತಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ. तो पहले लाइट माइट और डिवाइन इनसाइट देते हैं ಅಂದರೆ ಬಾಬಾ ನಮಗೇನು ಕೊಡ್ತಾರೆ? ಮೊದಲು प्रकाश शक्ति दिव्य दृष्टिಯನ್ನು ಕೊಡ್ತಾರೆ. इस द्वारा ही अपने बर्थ राइट को पा सकते हो और राइट को जान सकते हो. ಪಾಪ ಹೇಳ್ತಾರೆ ಈ ಜನ್ಮಸಿದ್ಧ ಅಧಿಕಾರ ನಿಮ್ಗೆ ಸಿಗ್ತದೆ, ಆವಾಗ ನೀವು ಯಾವುದು ಸರಿ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ. राइट शब्द के भी दो अर्थ होते हैं. राइट शब्द तो ಎರಡು अर्थ. एक अर्थ है बर्थ राइट अर्थात वर्षा आस्ति, और दूसरा राइट और रॉन्ग की पहचान मिली है. ಒಂದು ರೈಟು ಜನ್ಮಸಿದ್ಧ ಅಧಿಕಾರ, ಇನ್ನೊಂದು ರೈಟು ಅಂತಂದರೆ ತಪ್ಪು ಸರಿಯ ತಿಳುವಳಿಕೆ ನಿಮಗೆ ಗೊತ್ತಾಗ್ತದೆ. इसलिए बाप को ದಂತ कहा जाता है अर्थात सत्य व राइट. इसलिए बाप को ट्रुथ कहा जाता है. ಅದಕ್ಕಾಗಿ ಸತ್ಯ ಅಂತಂದ್ರೇನು? ಶುಭಾಬ ಅಂದರೆ ಸತ್ಯ ಅಥವಾ ರೈಟ್. सत्य की पहचान तब कर सकते हो जब यह तीनों चीज़ें प्राप्त है. ಸತ್ಯವನ್ನು ಗುರ್ತಿಡಿಬೇಕು ಅಂತಂದರೆ, ಗುರುತಿಸ್ಬೇಕು ಅಂತಂದರೆ ಮೂರು ವಸ್ತುಗಳು ಬೇಕು. ಲೈಟ್, ಮೈಟ್, ದಿವ್ಯ ದೃಷ್ಟಿ. ಅಂದರೆ ಬಾಬಾನೇ ಸತ್ಯ ಅಲ್ಲ, ಸತ್ಯ ತಂದೆ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಂದರೆ ಮೂರು ಬೇಕು. ಯಾವುದು ಹೇಳಿದ್ರಲ್ಲ ಬಾಬಾ? ಮೂರು ಏನು ಹೇಳಿದ್ರು ಬಾಬಾ? लाइट, माइट, दिव्य दृष्टि. अगर एक भी चीज़ कमी है तो रॉन्ग से राइट तरफ नहीं चल पाते हो. ಮೂರುಗಳಲ್ಲಿ ಒಂದು ಕಡಿಮೆ ಇದ್ರೂ ಕೂಡ ತಪ್ಪಿಂದ ಸರಿ ಕಡೆ ಹೋಗೋಕ್ಕಾಗೋದಿಲ್ಲ. रोशनी होगी तब ही मार्ग को तय कर सकेंगे, नहीं तो अंधियारे में कैसे मार्ग तथ्य कर सकेंगे. वह अपने पुरुषार्थ की स्पीड को तेज कैसे कर सकेंगे. ಬಾಬಾ ಹೇಳ್ತಾರೆ ಪ್ರಕಾಶ ಇದ್ರೇ ನಿಮಗೆ ಏನು ಸಿಗ್ತದೆ? ಮಾರ್ಗ ಕಾಣಿಸ್ತದೆ. ಇಲ್ಲ ಅಂತಂದರೆ ಕತ್ತಲದಲ್ಲೇ ಏನು ಮಾಡಬೇಕಾಗ್ತದೆ? ನೀವು ಇರಬೇಕಾಗ್ತದೆ. ಪುರುಷಾರ್ಥದ ಸ್ಪೀಡ್ ಏನಾಗ್ತದೆ? ಕತ್ತಲದಲ್ಲೇ ಇದ್ದರೆ, ಅಂಧಕಾರದಲ್ಲೇ ಇದ್ದರೆ ಪುರುಷಾರ್ಥದ ಸ್ಪೀಡ್ ತೀವ್ರ ಹೇಗೆ ಮಾಡ್ತೀರಾ? जैसे देखो इस पुरानी दुनिया में जब ब्लैकआउट होता है तो स्पीड को ढीला कर देते हैं. तेज स्पीड अलाउ नहीं करते हैं क्योंकि एक्सीडेंट होने का डर रहता है. ಬಾಬಾ ಹೇಳ್ತಾರೆ ಹೇಗೆ ಈ ಹಳೆಯ ಜಗತ್ತಿನಲ್ಲಿ ಬ್ಲ್ಯಾಕ್ ರೈಟ್ ಅಂತ ಇದೆ, ಆ ಸ್ಪೀಡ್ ಏನು ಮಾಡ್ತದೆ? ಅದು ಢೀಲಾ ಮಾಡ್ತದೆ. ತೀವ್ರ ಸ್ಪೀಡ್ ಏನು ಮಾಡ್ತದೆ? ಅಲವ್ ನಹಿ ಕರ್ತೆ, ಅದು ಅಲವ್ ಮಾಡೋದಿಲ್ಲ. ಹೆಚ್ಚಿಗೆ ಸ್ಪೀಡ್ ಮಾಡಬೇಕು ಅಂತಂದರೆ ಅದು ಪರ್ಮಿಷನ್ ಕೊಡೋದಿಲ್ಲ. ಯಾಕಂತಂದರೆ ಸ್ಪೀಡ್ ಹೋದರೆ ಏನಾಗ್ತದೆ? ಆಕ್ಸಿಡೆಂಟ್ ಆಗ್ಬೋದು ಅಂತ ಭಯ ಇರ್ತದೆ. तो ऐसे ही अगर पूरी लाइट नहीं तो स्पीड को तीव्र नहीं कर सकते हो. ಹಾಗೆಯೇ ಕಂಪ್ಲೀಟ್ ಪ್ರಕಾಶ ಇಲ್ಲ ಅಂತಂದರೆ ಸ್ಪೀಡನ್ನು ಹೆಚ್ಚು ಮಾಡಲಿಕ್ಕಾಗೋದಿಲ್ಲ. ಸ್ಪೀಡ್ ಢೀಲಿ ಚಲ್ತಿ रहेगी. ಪುರುಷಾರ್ಥದ ತೀವ್ರತೆ ಏನಾಗ್ತದೆ? ಕಡಿಮೆ ಆಗುತ್ತದೆ. ಆವಾಗ ಪ್ರಕಾಶ ಇಲ್ಲ ಅಂದಾಗ. साथ साथ अगर माइट नहीं है तो लाइट के आधार से चल तो पड़ते हो. ಜೊತೆಗೆ ಶಕ್ತಿ ಇರ್ತದೆ, ಶಕ್ತಿ ಇಲ್ಲ ಅಂತಂದರೆ ಲೈಟ್ಗೆ ಆಧಾರಿಸಿ ಪ್ರಕಾಶದ ಆಧಾರದಿಂದ ಹೋಗ್ತೀರಾ. ಲೇಕಿನ್ ಆದರೆ ಮೈಟ್ ನಾ ಹೋನೆ ಕಾರಣ, ಶಕ್ತಿ ಇಲ್ಲದ ಕಾರಣ जो विघ्न सामने आते हैं उनका सामना नहीं कर पाते. ಬಾಬಾ ಹೇಳ್ತಾರೆ ಕೇವಲ ಲೈಟ್ ಇತ್ತು, ಪ್ರಕಾಶ ಇತ್ತು ಅಂದರೆ ಅದರ ಆಧಾರದಿಂದ ಹೋಗ್ತಾ ಇರ್ತೀರಾ. ಆದರೆ ಶಕ್ತಿ ಇಲ್ಲ ಅಂತಂದರೆ ಎದುರುಗಡೆ ಏನಾದರೂ ವಿಘ್ನಗಳು ಬಂದರೆ ಅವುಗಳನ್ನು ಎದುರಿಸಲಿಕ್ಕೆ ನಿಮಗೆ ಆಗೋದಿಲ್ಲ. ಪಾಯಂಗೆ तो रुक जाएंगे. ಹೋಗ್ತೀರಾ ಮತ್ತು ನಿಲ್ತೀರಾ, ಹೋಗ್ತೀರಾ ಮತ್ತು ನಿಲ್ತೀರಾ. बार बार रुकने के कारण भी स्पीड तेज अर्थात तीव्र पुरुषार्थ नहीं कर पाते हो. ಹೋಗೋದು ನಿಲ್ಲೋದು ಮಾಡೋದು, ಪುರುಷಾರ್ಥ ಮಾಡೋದು, ಸ್ಪೀಡ್ ಮಾಡೋದು ಮತ್ತು ಸ್ಟಾಪ್ ಮಾಡೋದು, ಪುರುಷಾರ್ಥ ಸ್ಪೀಡ್ ಮಾಡೋದು ಮತ್ತು ಸ್ಟಾಪ್ ಮಾಡೋದು ಮಾಡಿದರೆ
ಏನಾಗ್ತದೆ, ಪುರುಷಾರ್ಥದ ತೀವ್ರತೆ ಕಡಿಮೆ ಆಗ್ತದೆ. और डिवाइन इनसाइट अर्थात दिव्य नेत्र, तीसरा नेत्र खुला हुआ नहीं है. ಮತ್ತಿನ್ನೊಂದು ಹೇಳ್ತಾರೆ ಬಾಬಾ, ದಿವ್ಯ ನೇತ್ರನು ಇಲ್ಲ ಅಂತಂದರೆ, ಅದು ಓಪನ್ ಆಗಲಿಲ್ಲ ಅಂದರೆ ಚಲ್ತೆ ಚಲ್ತೆ ಮಾಯಾ ಬಂದ್ ಕರ್ ದೇತಿ ಹೇ. ಹೋಗ್ತಾ ಹೋಗ್ತಾ ಮೂರನೇ ಕಣ್ಣನ್ನು ಮಾಯೆ ಏನು ಮಾಡ್ತದೆ, ಬಂದ್ ಮಾಡಿಸ್ಬಿಡ್ತದೆ. जैसे आजकल गवर्नमेंट भी किसी को पकड़ने के लिए व किसी हंगामे को बंद करने के लिए गैस छोड़ती है तो आंखें बंद हो जाती है. आंसू आने के कारण देख नहीं पाते हैं. जो करना चाहते वह कर नहीं पाते. ಇವತ್ತಿನ ದಿವಸ ಗೌರ್ಮೆಂಟನ್ನು ಕೂಡ ಯಾರನ್ನಾದರೂ ಹಿಡಿಬೇಕು ಅಂತಂದರೆ, ಏನಾದರೂ ಅಲ್ಲಿ ಹಂಗಾಮೆ ನಡೀತಿತ್ತು ಅಂದರೆ, ಸ್ಟ್ರೈಕು ಇವೆಲ್ಲ ಆಗ್ತಿರ್ತಾವಲ್ಲ, ಆವಾಗ ಅದನ್ನೆಲ್ಲ ಬಂದ್ ಮಾಡೋ ಸಲುವಾಗಿ ಏನು ಮಾಡ್ತಾರೆ, ಗ್ಯಾಸ್ ಬಿಡ್ತಾರೆ. ಗ್ಯಾಸ್ ಬಿಟ್ಟ ಕೂಡಲೇ ಏನಾಗ್ತದೆ, ಕಣ್ಣೆಲ್ಲ ಬಂದ್ ಆಗಿಬಿಡ್ತವೆ, ಕಣ್ಣೀರು ಬರ್ತವೆ. ಅವಾಗ ಏನು ಮಾಡ್ಬೋದು, ಅವ್ರನ್ನ ಹಿಡಿದು ಬಿಡ್ಬೋದು. ಜೋ ಕರ್ನಾ ಚಾತೆ ವ ಕರ್ ನಹೀ ಸಕ್. ನಾವೇನು ಮಾಡ್ಬೇಕಂತೀವೋ ಅದು ಮಾಡೋಕ್ಕಾಗೋದಿಲ್ಲ ಕಣ್ಣು ಮುಚ್ಕೊಂಡ್ರಿ. इसी रीति जो तीसरा नेत्र मिला है, अगर माया की गैस व धूल उनमें पड़ जाती है तो तीसरा नेत्र होते हुए भी जो देखना चाहते हैं वह देख नहीं पाते हैं. ಹಾಗೆಯೇ ಮೂರನೇ ಕಣ್ಣು ಸಿಕ್ಕಿದ್ರೂ ಕೂಡ ಒಂದು ವೇಳೆ ಮಾಯೆ ಗ್ಯಾಸ್ ಅಥವಾ ಧೂಲ್ ಕಣ್ಣಲ್ಲಿ ಬಿತ್ತು ಅಂತಂದರೆ ಮೂರನೇ ಕಣ್ಣು ಏನು ಮಾಡ್ತದೆ, ನೋಡೋಕ್ಕಾಗೋದಿಲ್ಲ. ಏನು ನೋಡ್ಬೇಕಂತೀವೋ ಅದನ್ನು ನೋಡೋಕ್ಕಾಗೋದಿಲ್ಲ. ಏನು ನೋಡಬೇಕು ದಿವ್ಯ ನೇತ್ರದಿಂದ? ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, ಮೂರು ಕಾಲದ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ. ಅದು ದಿವ್ಯ ದೃಷ್ಟಿ ಇಲ್ಲ ಅಂದರೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ. तीनों चीज़ें आवश्यक है. तीनों ही अगर ठीक है यथार्थ ರೀತಿ ಪ್ರಾಪ್ತ है. ಮೂರೂ ಬೇಕಾಗ್ತವೆ, ಮೂರೂ ಸರಿಯಾಗಿ ಇರಬೇಕಾಗ್ತದೆ. ಯಥಾರ್ಥ ರೀತಿ ಪ್ರಾಪ್ತಿ ಆಗಬೇಕು. ಜೈಸೆ ಬಾಪ್ ನೇ ದಿ ಹೇ ವೈಸೆ ಹಿ ಧಾರಣ ಕರ್ ರಹೆ ಹೇ. ಹೇಗೆ ಬಾಬಾ ಕೊಟ್ಟಿದ್ದಾರೋ ಹಾಗೆ ಧಾರಣ ಮಾಡ್ಕೊಳ್ಬೇಕು. ಉಸಿ ಆಧಾರ ಪರ್ ಚಲ್ ರಹೆ ಹೇ ತೋ ಕಬ್ ಭೀ ರಾಂಗ್ ಕರ್ಮ ವ ಅಸತ್ಯ ಕರ್ಮ ನಹಿ ಕರ್ ಸಕ್ತೆ. ಆ ಮೂರು ಚೀಸ್ಗಳು ಇದ್ದರೆ, ಮೂರು ವಸ್ತುಗಳು ಇದ್ದರೆ ಕರ್ಮ ಏನಾಗ್ತದೆ, ತಪ್ಪಾಗೋದಿಲ್ಲ, ಸರಿ ಕರ್ಮ ಆಗ್ತದೆ, ಅಸತ್ಯ ಕರ್ಮ ನಡೆಯೋದಿಲ್ಲ. ಸದಾ ರೈಟ್ ತರಫ್ ಜಾಯಂಗೆ, ಯಾವಾಗಲೂ ಸರಿಯಾಗೇ ಹೋಗ್ತೀರಾ. ರಾಂಗ್ ಹೋ ಹಿ ನಹಿ ಸಕ್ತಾ ಕ್ಯೋಂಕಿ ತೀಸರೆ ನೇತ್ರ ದ್ವಾರ ರೈಟ್ ರಾಂಗ್ ಜಾನ್ ಲೇತೆ ಹೋ. ತಪ್ಪಾಗೋದೇ ಇಲ್ಲ, ಯಾಕೆಂದರೆ ದಿವ್ಯ ದೃಷ್ಟಿ ಇರುವುದರ ಮುಖಾಂತರ ತಪ್ಪು ಸರಿ ಎಲ್ಲ ನಿಮಗೆ ಗೊತ್ತಿರುತ್ತೆ. ಜಬ್ ಜಾನ್ ಲಿಯಾ ಹೇ ತೋ ಫಿರ್ ರಾಂಗ್ ನಹಿ ಕರೆಂಗೆ. ಗೊತ್ತಾಯಿತು ಅಂತಂದರೆ ತಪ್ಪು ಮಾಡೋದಿಲ್ಲ. ಲೇಕಿನ್ ಮಾಯಾ ಕಿ ಧೂಲ್ ಪಡ್ನೆ ಸೆ परख नहीं सकते, इसलिए राइट को छोड़ रॉन्ग की तरफ चले जाते हैं. ಕರೆಕ್ಟಾಗೆಲ್ಲ ಮಾಡ್ತಿರ್ತೀರ, ಆದರೆ ಮಾಯೆ ಧೂಲ್ ಬಿತ್ತು ಅಂತಂದರೆ ಮತ್ತೇನಾಗ್ತದೆ, ಸರಿ ಹೋಗಿ ತಪ್ಪಿನ ಕಡೆ ಹೋಗ್ತೀರಾ. तो कब भी कोई रॉन्ग व असत्य कर्म होता व संकल्प भी उत्पन्न होता है व असत्य शब्द निकलता है तो समझना चाहिए कि इन तीनों चीज़ों में से किसी चीज़ की कमी हो गई. ಅದಕ್ಕೆ ಬಾಬಾ ಹೇಳ್ತಾರೆ, ಹಾಗಾದರೆ ತಿಳ್ಕೊಳ್ಳಿ, ಏನಾದರೂ ಕರ್ಮ ಮಾಡುವಾಗ ತಪ್ಪಾಯಿತು, ಅಸತ್ಯ ಸಂಕಲ್ಪ ಬಂತು, ಅಸತ್ಯ ಸಂಕಲ್ಪ ಉತ್ಪನ್ನ ಆಯಿತು, ಅಸತ್ಯ ಶಬ್ದ ಬಂತು ಅಂತಂದರೆ ತಿಳ್ಕೊಳ್ಳಿ, ಈ ಮೂರರಲ್ಲಿ ಯಾವುದೋ ಒಂದು ಕಡಿಮೆ ಇದೆ. ಇಸ್ಲಿಯೇ ಜಜ್ಮೆಂಟ್ ನಹಿ ಕರ್ ಪಾತೆ. ಆದ್ದರಿಂದ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. और जब तक रॉन्ग राइट को नहीं जानते हो तो संपूर्ण बर्थ राइट भी नहीं ले सकते. ಎಲ್ಲಿ ತನಕ ತಪ್ಪು ಸರಿ ಅಂತ ಗೊತ್ತು ಮಾಡ್ಕೊಳ್ಳೋಕ್ಕಾಗೋದಿಲ್ವೋ ಅಲ್ಲಿವರೆಗೂ ನಿಮಗೆ ಜನ್ಮಸಿದ್ಧ ಹಕ್ಕು ಸಿಗೋದಿಲ್ಲ. ರೈಟ್ ಕರ್ಮ ಸೆ ಸಂಪೂರ್ಣ ಬರ್ತ್ ರೈಟ್ ಮಿಲ್ತಾ ಹೈ. ಸರಿಯಾದ ಕರ್ಮದಿಂದ ನಮಗೆ ಸಂಪೂರ್ಣವಾಗಿ ಸಿಗ್ತದೆ. अगर राइट कर्म नहीं है, कब राइट कब रॉन्ग होता है तो बर्थ राइट भी संपूर्ण नहीं मिलेगा. ಬಾಬಾ ಹೇಳ್ತಾರೆ, ಕರ್ಮ ಒಂದು ಸರ್ತಿ ತಪ್ಪು ಮಾಡೋದು, ಒಂದು ಸರ್ತಿ ಸರಿ ಮಾಡೋದು ಮಾಡ್ತಾ ಹೋದರೆ ನಿಮ್ಮ ಜನ್ಮಸಿದ್ಧ ಅಧಿಕಾರ ಏನಿದೆ ಅದು ಸಂಪೂರ್ಣವಾಗಿ ನಿಮಗೆ ಸಿಗೋದಿಲ್ಲ. जितना राइट संकल्प और कर्म करने में कमी होगी उतना ही बर्थ राइट लेने में भी कमी होगी. ಎಷ್ಟೆಷ್ಟು ಸರಿಯಾದಂಥ ಸಂಕಲ್ಪ ಕರ್ಮ ಮಾಡೋದರಲ್ಲಿ ಕಡಿಮೆ ಇದೆಯೋ ಬರ್ತ್ ರೈಟನ್ನು ಕೂಡ ಏನಾಗ್ತದೆ, ಕಡಿಮೆ ಆಗ್ತದೆ. तो यह तीनों प्राप्ति सदा कायम रहे उसके लिए मुख्य किस बात का अटेंशन रहना चाहिए.
ಬಾಬಾ ಹೇಳ್ತಾರೆ ಈ ಮೂರು ಖಾಯಂ ಇರಬೇಕು. ಮೂರು ಯಾವುದು? ಲೈಟ್, ಮೈಂಡ್, ಡಿವೈನ್ ದೃಷ್ಟಿ, ಡಿವೈನ್ ಇನ್ಸೈಟ್, ದಿವ್ಯ ನೇತ್ರ. ಮೂರು ಖಾಯಮಾಗಿರಬೇಕು ಅಂತಂದರೆ ಅದಕ್ಕಾಗಿ ಯಾವ ಮಾತಿನ ಮೇಲೆ ಗಮನ ಕೊಡಬೇಕು ಅಂತ ಕೇಳ್ತಾರೆ ಬಾಬಾ. ಜೋ ಬಹುತ್ ಸಹಜ ಹೇ ಅವ್ರು ಸಭಿ ಕರ್ ಸಕ್ತೆ ಹೇ. ಅದು ಬಹಳ ಸಹಜ ಇದೆ, ಎಲ್ಲವನ್ನ ಮಾಡ್ಬೋದು, ಎಲ್ಲರೂ ಮಾಡ್ಬೋದು. रिवाइज कोर्स में भी वही सहज युक्ति बार बार रिवाइज हो रही है. ರಿವೈಸ್ ಕೋರ್ಸಲ್ಲಿ ಸಹಜವಾದ ಯುಕ್ತಿ ಮೇಲಿನ ಮೇಲೆ ರಿವೈಸ್ ಆಗ್ತಾ ಇದೆ. ರಿವೈಸ್ ಕೋರ್ಸ್ ಅಟೆನ್ಷನ್ ಸೆ ಸುನ್ತೆ ಹೋ ಪಡ್ತೆ ಹೋ. ರಿವೈಸ್ ಕೋರ್ಸನ್ನು ಭಾಳಷ್ಟು ಗಮನದಿಂದ ಹೇಳೋದು ಕೇಳೋದು ಓದೋದು ಮಾಡ್ತಾ ಇದ್ದೀರೇನು? ಐಸೆ ತೋ ನಹಿ ಸಮಜ್ತೆ ಹೋ ಜಾನಿ ಜಾನನ್ಹಾರ್ ಹೋ ಗಯೇ. ಹಿಂಗಂತೂ ತಿಳ್ಕೊಳಕತ್ತೀರೇನು? ನಮಗೆಲ್ಲ ಗೊತ್ತಿದೆ. जाने जाननहार अपने को समझ कर रिवाइज कोर्स को हल्का तो नहीं छोड़ देते हो. ನಮಗೆಲ್ಲ ಗೊತ್ತಿದೆ. ಏನು ಬಾಬಾ ಮತ್ತೆ ಮತ್ತೆ ಅದೇ ಹೇಳ್ತಾರ ಅಂಥೇಳಿ ಹಿಂಗೇನಾರ ಹಗುರು ಮಾಡ್ತಾ ಇದ್ರೇನೋ, ಬಿಟ್ಬಿಡ್ತೀರೇನೋ? आज पेपर लेते हैं. ऐसा कौन है जो एक दिन भी रिवाइज कोर्स की मुरली मिस नहीं करते हैं. ಬಾಬಾ ಹೇಳ್ತಾರೆ आज पेपर लेते हैं. ಬಾಬಾ ಪೇಪರ್ ತಗೊಳ್ತಾರೆ. ऐसा कौन है ಅಂಥವ್ರು ಯಾರು? जो एक दिन भी ಒಂದು ದಿನನೂ ರಿವೈಸ್ ಕೋರ್ಸ್ की ಮುರಳಿ ಮಿಸ್ नहीं करते हैं. ರಿವೈಸ್ ಕೋರ್ಸ್ ಮುರಳಿ ಒಂದು ದಿನನೂ ಮಿಸ್ ಮಾಡೋದಿಲ್ಲ ಅವ್ರು ಯಾರು? वह धारण में अटेंशन नहीं देते. वह हाथ उठावे. ಧಾರಣೆಯಲ್ಲಿ ಅಟೆನ್ಷನ್ ಕೊಡ್ತಿಲ್ಲ ಅವ್ರು ಯಾರು? ಕೈ ಎತ್ತಿ. कहाँ आने जाने में जो मुरली मिस करते हो वह पढ़ते हो वह मिस हो जाती है. ಹೋಗೋದು ಬರೋದ್ರಲ್ಲಿ ಮುರಳಿ ಏನಾದರೂ ಮಿಸ್ ಆಗ್ತಿದೆಯಾ ಅಥವಾ ಓದೋಕ್ಕಾಗ್ತಿಲ್ಲೇನೋ ಅಂತ ಕೇಳ್ತಾರೆ ಬಾಬಾ. ಐಸೆ ತೋ ನಹಿ ಸಮಜ್ತೆ ಹೋ ಅಬ್ ನಾಲೆಜ್ ಕೋ ಜಾನ್ ಹಿ ಚುಕ್ಕೆ ಹೇ. ಹಿಂಗೆ ತಿಳ್ಕೊಂಡಿದ್ರೇನು? ಆಯ್ತು ಬಿಡು ಎಲ್ಲ ಬಾಬಾ ಹೇಳಿಬಿಟ್ಟಾರೆ ಮತ್ತು ಅದನ್ನೇ ಮೇಲಿನ ಮೇಲೆ ಹೇಳ್ತಾರೆ ಅಂತ ಹೀಗೇನಾರ ತಿಳ್ಕೊಂಡ್ರೇನು? ಭಲ್ ಜಾನ್ ಚುಕ್ಕೆ ಹೋ ಲೇಕಿನ್ ಅಭಿ ಬಹುತ್ ಕುಚ್ ಜಾನನೆ ಕೋ ರಹ ಗಯಾ ಹೇ. ಬಾಬಾ ಹೇಳ್ತಾರೆ ಭಲೆ ಎಲ್ಲ ತಿಳ್ಕೊಂಡಿದ್ದೀರಾ, ಆದರೆ ತಿಳ್ಕೊಳ್ಳೋದು ಇನ್ನೂ ಇದೆ ಅಂತ ಹೇಳ್ತಾರೆ ಬಾಬಾ. जो अच्छी तरह से रिवाइज कोर्स को रिवाइज करते हैं. ಯಾರು ರಿವೈಸ್ ಕೋರ್ಸನ್ನು ಸರಿಯಾಗಿ ರಿವೈಸ್ ಮಾಡ್ತಾರೋ ವಹ ಸ್ವಯಂ ಭಿ ಐಸಾ ಅನುಭವ ಕರ್ತೆ ಹೇ. ಅವರು ಸ್ವಯಂ ಹೀಗೆ ಅನುಭವ ಮಾಡ್ತಾರೆ. ವಹ ರಿವೈಸ್ ಕೋರ್ಸ್ ಕರ್ತೆ ಭಿ ಪುರಾನಾ ಲಗ್ತಾ ಹೇ ವ ನಯಾ ಲಗ್ತಾ ಹೇ. ರಿವೈಸ್ ಕೋರ್ಸ್ ಮಾಡಬೇಕಾದ್ರೆ ಇದು ಹಳೀದು ಅನ್ನಿಸ್ತದೋ ಅದು ಹೊಸದು ಅನ್ನಿಸ್ತದೋ? ನಯೋನ್ ಕೆ ಲಿಯೇ ತೋ ನಯಿ ಬಾತೆ ಹೋಗಿ. ಹೊಸಬರಿಗಂತೂ ಹೊಸದಾಗ್ತದೆ. ಲೇಕಿನ್ ಜೋ ಪುರಾನಿ ಹೇ ವಹ ಫಿರ್ ಸೆ ರಿವೈಸ್ ಕೋರ್ಸ್ ಸೆ ಕ್ಯಾ ಅನುಭವ ಕರ್ತೆ. ನೀವೇನು ಹಳಬರಿಗೆ ಇದು ಮತ್ತೆ ಮತ್ತೆ ಹೇಳ್ತಿದ್ದಾರಲ್ಲ, ರಿವೈಸ್ ಮಾಡ್ತಿದ್ದಾರೆ, ನಿಮಗೇನು ಅನುಭವ ಆಗ್ತದೆ? ನಯಾ ಲಗ್ತಾ ಹೇ, ಹೊಸದು ಅನ್ನಿಸ್ತದೆ ಏನು? ಕ್ಯೋಂಕಿ ಡ್ರಾಮಾ ಅನುಸಾರ ರಿವೈಸ್ ಕ್ಯೋ ಹುವಾ. ನಾಟಕದ ಅನುಸಾರವಾಗಿ ರಿವೈಸ್ ಯಾಕೆ ಆಗ್ತಿದೆ? ಯಹ ಭಿ ಡ್ರಾಮಾ ಕಿ ನೋಂದ್ ಹೇ. ಇದನ್ನು ಕೂಡ ನಾಟಕದಲ್ಲಿ ಫಿಕ್ಸ್ ಇದೆ. ರಿವೈಸ್ ಕ್ಯೋ ಕರಾಯ ಜಾತಾ. ಮತ್ತೆ ಯಾಕೆ ರಿವೈಸ್ ಮಾಡ್ತಿದ್ದಾರೆ? ಮರಳಿ ಹೇಳ್ತಿದ್ದಾರೆ. ಅಟೆನ್ಷನ್ ಕಮ್ ಹೋ ಜಾತಿ ಹೇ, ಸ್ಮೃತಿ ಕಮ್ ಹೋತಿ ಹೇ, ತೋ ಬಾರ್ ಬಾರ್ ರಿವೈಸ್ ಕರಾಯ ಜಾತಾ ಹೇ. ಗಮನ ಕಡಿಮೆ ಇರ್ತದೆ, ಸ್ಮೃತಿ ಕಡಿಮೆ ಇರೋದ್ರಿಂದ ರಿವೈಸ್ ಮಾಡಬೇಕಾಗ್ತದೆ. ತೋ ಯಹ ಭಿ ರಿವೈಸ್ ಇಸ್ಲಿಯೇ ಹೋ ರಹಾ ಹೇ. ಇದನ್ನು ರಿವೈಸ್ ಇದಕ್ಕಾಗಿ ಆಗ್ತಿದೆ. ಕ್ಯೋಂಕಿ ಅಭಿ ಪ್ರಾಕ್ಟಿಕಲ್ ಭಿ ನಹಿ ಆಯಿ ಹೋ. ಯಾಕೆ ಬಾಬಾ ರಿವೈಸ್ ಮಾಡಿಸಿದ್ದಾರೆ ಅಂತಂದರೆ ನಿಮಗೆಲ್ಲ ಜ್ಞಾನ ಗೊತ್ತಿದೆ, ಅದರ ಅಜ್ಞಾನ ಇನ್ನೂ ಪ್ರಾಕ್ಟಿಕಲ್ನಲ್ಲಿ ಬಂದಿಲ್ಲ. ಜಿತನಾ ಸುನಾ ಹೇ ಜಿತನಾ ಸುನಾತೆ ಹೋ ಉತನಿ ಪ್ರಾಕ್ಟಿಕಲ್ ಮೇ ಪವರ್ ನಹಿ ಭರಿ ಹೇ. ಎಷ್ಟು ಕೇಳಿದ್ದೀರಾ, ಎಷ್ಟು ಕೇಳಿಸ್ತೀರಾ, ಅದು ಇನ್ನೂ ಪ್ರಾಕ್ಟಿಕಲಲ್ಲಿ ಅಷ್ಟು ಶಕ್ತಿ ಬಂದಿಲ್ಲ. इसलिए पावरफुल बनाने के लिए फिर से यह कोर्स चल रहा है. पावरफुल ಆಗೋ ಸಲುವಾಗಿ ಈ ಕೋರ್ಸ್ ಮತ್ತೆ ಶುರುವಾಗಿದೆ. पुरानों को पावरफुल बनाने के लिए और नयों को पावरफुल बनाने के साथ साथ अपना हक पूरा मिलने के कारण भी यह रिवाइज कोर्स चल रहा है. ಬಾಬಾ ಹೇಳ್ತಾರೆ ಹಳಬರಿಗೆ ಇನ್ನೂ ಪವರ್ಫುಲ್ ಆಗಬೇಕಾಗಿದೆ, ಹೊಸಬರಿಗೆ ಪವರ್ಫುಲ್ ಜೊತೆಗೆ ತಮ್ಮ ಜನ್ಮಸಿದ್ಧ ಹಕ್ಕನ್ನು ಪೂರ್ಣವಾಗಿ ತಗೊಳ್ಬೇಕಾಗಿದೆ. ಅದಕ್ಕಾಗಿ ರಿವೈಸ್ ಕೋರ್ಸ್ ಮಾಡ್ತಿದ್ದಾರೆ. तो अब इसी कमी को भी भरने के लिए अटेंशन को बार बार रिवाइज करना. ಅದಕ್ಕಾಗಿ ಈ ಕಮಿಯನ್ನು
ಸಂಪೂರ್ಣ ಮಾಡ್ಕೊಳ್ಳಿಕ್ಕೆ ತುಂಬಿಕೊಳ್ಳಿಕ್ಕೆ ಅಟೆನ್ಷನ್ ಕೊಡಬೇಕು, ಮತ್ತೆ ಮತ್ತೆ रिवाइज ಮಾಡಬೇಕು। तो रिवाइज कोर्स से जो संस्कार और स्वभाव परिवर्तन में लाना चाहते हो वह परिवर्तन में आ जाएंगे। ಬಾಬಾ ಹೇಳ್ತಾರೆ, ರಿವೈಸ್ ಕೋರ್ಸ್ದಿಂದ ಸಂಸ್ಕಾರ ಮತ್ತು ಸ್ವಭಾವ ಪರಿವರ್ತನೆಯಲ್ಲಿ ತಗೊಂಡು ಬರಬೇಕಾಗ್ತದೆ। ವಹ ಪರಿವರ್ತನ್ ಮೇ ಆ ಜಾಯಂಗೆ, ಪರಿವರ್ತನ ಬಂದೇ ಬರ್ತದೆ। ಅಚ್ಚಾ ಯಹ ತೋ ಬೀಚ್ ಮೇ ಪೇಪರ್ ಹೋ ಗಯಾ, ನಡುವೆ ಪೇಪರ್ ಆಯಿತು। ಪಹಲಿ ಜೋ ಬಾತ್ ಪೂಛ್ ರಹೆ ಥೇ ಸಹಜ ಯುಕ್ತಿ ಕೌನ್ ಸಿ ಹೈ, ಮೊದಲು ಏನು ಮಾತು ಕೇಳ್ತಾ ಇದ್ರು, ಸಹಜ ಯುಕ್ತಿ ಯಾವುದು? ಜೋ ರಿವೈಸ್ ಕೋರ್ಸ್ ಮೇ ಭಿ ಬಹುತ್ ರಿವೈಸ್ ಹೋ ರಹಿ ಹೈ। ಮತ್ತೆ ಹೇಳ್ತಾರೆ ಬಾಬಾ, ಆಲ್ರೆಡಿ ರಿವೈಸ್ ಕೋರ್ಸ್ ಇದೆ, ಈ ರಿವೈಸ್ ಕೋರ್ಸ್ನಲ್ಲೇ ಮತ್ತೆ ಇನ್ನೂ ರಿವೈಸ್ ಆಗ್ತಿದೆ। ವಹ ಹೇ, ಅದು ಯಾವುದು? अमृत वेले अपने आप से और बाप से रूह रूहान करना। अमृत ವೇಳೆನಲ್ಲಿ ತಾವು ಮತ್ತು ತಂದೆ ಜೊತೆ ರೂಹ ರಿಹಾನ್ ಆತ್ಮಿಕ ವಾರ್ತಾಲಾಪ ಮಾಡಬೇಕು। अमृत वेले को महत्व देना, जैसा नाम कहते हो वैसे ही उस वेला को वरदान भी तो मिला हुआ है। ಹೇಗೆ ಹೆಸರು ಹೇಳಿದ ಹಾಗೆ ಆ ವೇಳೆಯಲ್ಲಿ ವರದಾನ ಸಿಕ್ಕಿದೆ। अमृत ವೇಳೆಯಲ್ಲಿ ನಮಗೇನು ಸಿಗ್ತದೆ? वरदान ಸಿಗ್ತದೆ। कोई भी श्रेष्ठ कर्म करते हैं तो आज तक के यादगार में भी वेला को देखते हैं ना। ಬಾಬಾ ಹೇಳ್ತಾರೆ, ಏನಾದರೂ ಮನೆಯಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಶ್ರೇಷ್ಠ ಕರ್ಮ ಮಾಡಬೇಕು ಅಂತಂದರೆ ಏನು ಮಾಡ್ತಾರೆ? ಒಳ್ಳೆಯ ಮುಹೂರ್ತ ನೋಡ್ತಾರಲ್ಲ, ಒಳ್ಳೆಯ ಸಮಯ ನೋಡ್ತಾರೆ। ಯಹಾ ಭೀ ಪುರುಷಾರ್ಥ ಕೆ ಲಿಯೆ ಸಹಜ ಪ್ರಾಪ್ತಿ ಕೆ ಲಿಯೆ, ಇಲ್ಲೇನೂ ಕೂಡ ಪುರುಷಾರ್ಥ ಅಂದ್ರೇನು? ಎಲ್ಲದಕ್ಕಿಂತ ಶ್ರೇಷ್ಠ ಕರ್ಮ ಪುರುಷಾರ್ಥ ಮಾಡಲಿಕ್ಕೂ ಕೂಡ ಸಮಯ ಇದೆ। ಆ ಸಮಯ ಏನು? ಬಾಬಾ ಹೇಳ್ತಾರೆ, यहाँ भी पुरुषार्थ की प्राप्ति के लिए सबसे अच्छी वेला कौन सी है? अमृत वेला। अमृत वेले के समय अपनी आत्मा को अमृत से भरपूर कर देने से सारा दिन कर्म भी ऐसे होंगे। अमृत ವೇಳೆ ಸಮಯದಲ್ಲಿ ತಾವು ಆತ್ಮದಲ್ಲಿ ಅಮೃತದಿಂದ ತುಂಬಿಕೊಳ್ಳೋದರಿಂದ ಇಡೀ ದಿನವೂ ಕೂಡ ಕರ್ಮವು ಹಾಗೆ ಆಗ್ತದೆ। ಜೈಸಿ ವೇಲಾ ಶ್ರೇಷ್ಠ अमृत श्रेष्ठ वैसे ही हर कर्म और संकल्प भी सारा दिन श्रेष्ठ होगा। ಹೇಗೆ ವೇಳನು ಶ್ರೇಷ್ಠ, ಅಮೃತನು ಶ್ರೇಷ್ಠ ಇದೆಯೋ, ಪ್ರತಿ ಕರ್ಮ ಪ್ರತಿ ಸಂಕಲ್ಪನೂ ಕೂಡ ಇಡೀ ದಿನ ಏನಾಗಿರ್ತದೆ? ಶ್ರೇಷ್ಠ ಆಗಿರ್ತದೆ। अगर श्रेष्ठ वेला को साधारण रीति से चला लेते तो सारा दिन संकल्प और कर्म भी साधारण ही चलते हैं। ಒಂದು ವೇಳೆ ಈ ಶ್ರೇಷ್ಠ ಅಮೃತ ವೇಳೆಯನ್ನು ಸಾಧಾರಣ ರೀತಿಯಿಂದ ಇದ್ದರೆ ಇಡೀ ದಿನವೂ ಕೂಡ ಸಂಕಲ್ಪ ಮತ್ತು ಕರ್ಮನೂ ಕೂಡ ಸಾಧಾರಣ ಆಗ್ತದೆ। तो ऐसे समझना चाहिए यह अमृत वेला सारे दिन के समय का ಫೌಂಡೇಶನ್ ವೇಲಾ है। ಅದಕ್ಕಾಗಿ ಹೀಗೆಲ್ಲ ತಿಳ್ಕೊಂಡು ಅಮೃತ ವೇಳೆಯಿಂದ ಇಡೀ ಸಮಯ ಅದು ಫೌಂಡೇಶನ್ ಆಗಿದೆ। ಇಡೀ ದಿನಕ್ಕೆ ಫೌಂಡೇಶನ್ ಯಾವುದು? ಅಮೃತ ವೇಲಾ। अगर फाउंडेशन कमज़ोर व साधारण डालेंगे तो ऊपर की बनावट भी ऑटोमेटिकली ऐसी होगी। ಫೌಂಡೇಶನ್ ವೀಕ್ನೆಸ್ ಇತ್ತು ಅಂದರೆ, ಸಾಧಾರಣ ಇತ್ತು ಅಂತಂದರೆ, ಮೇಲೆ ನೀವು ಏನೇ ಬನಾವಟ್ ಏನೇ ಶೃಂಗಾರ ಮಾಡಿದರೂ ಕೂಡ ಅದು ಹಾಗೇ ಇದು ಇರೋದಿಲ್ಲ, ಅಂದರೆ ಶಕ್ತಿಶಾಲಿ ಇರೋದಿಲ್ಲ। इस कारण जैसे फाउंडेशन की तरफ सदैव अटेंशन दिया जाता है वैसे सारे दिन का ಫೌಂಡೇಶನ್ ಟೈಮ್ ಅಮೃತ ವೇಲಾ ಹೇ। ಅದಕ್ಕಾಗಿ ನಾವು ಏನೇ ಕೆಲಸ ಮಾಡಿದರೂ ಫೌಂಡೇಶನ್ ಗಟ್ಟಿಯಾಗಿರಬೇಕಲ್ಲ, ಅದಕ್ಕೆ ಪುರುಷಾರ್ಥಕ್ಕೆ ಫೌಂಡೇಶನ್ ಯಾವುದು? ಅಮೃತ ವೇಲಾ। उसका महत्व समझकर चलेंगे तो कर्म भी महत्व प्रमाण होंगे। ಅಮೃತ ವೇಳೆಯನ್ನು ಅಷ್ಟೊಂದು ಮಹತ್ವ ಅಂತ ತಿಳ್ಕೊಂಡು ಕರ್ಮ ಮಾಡಬೇಕಾಗ್ತದೆ ಅಂತಾರೆ ಬಾಬಾ। इसको ब्रह्मा मुहूर्त भी क्यों कहते हैं? ಅದಕ್ಕೇನು ಹೇಳ್ತಾರೆ? ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ, ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ। ಬ್ರಹ್ಮ ಮುಹೂರ್ತ ಹೇ ವ ಬ್ರಹ್ಮ ಮುಹೂರ್ತ ಹೇ। ब्रह्मा मुहूर्त भी राइट है क्योंकि सभी ब्रह्मा समान नए दिन का आरंभ स्थापन करते हो। ಬಾಬಾ ಹೇಳ್ತಾರೆ, ಬ್ರಹ್ಮ ಮುಹೂರ್ತ ಅಂತಂದ್ರೇನು? ಬ್ರಹ್ಮಾನ್ ಸಮಾನ ಆಗುವುದು ಅಂತ ಹೇಳ್ತಾರೆ ಬಾಬಾ। वह भी राइट है लेकिन ब्रह्मा मुहूर्त का अर्थ क्या है? ब्रह्मा मुहूर्त का अर्थ ಏನು?
उस समय का वायुमंडल ऐसा होता है जो आत्मा सहज ही ब्रह्म निवास बनने का अनुभव कर सकती है। ಆ ಸಮಯದ ವಾಯುಮಂಡಲ ಹೀಗಿರ್ತದೆ, ಆತ್ಮ ಸಹಜವಾಗಿ ಬ್ರಹ್ಮ ನಿವಾಸಿಯ ಅನುಭವ ಮಾಡ್ತದೆ। दूसरा समय में पुरुषार्थ करके आवाज़ से वायुमंडल से अपने को डिटैच करते हो या मेहनत करते हो। ಬೇರೆ ಸಮಯದಲ್ಲಿ ಪುರುಷಾರ್ಥ ಮಾಡುವಾಗ ಶಬ್ದದಿಂದ ವಾಯುಮಂಡಲದಿಂದ ಡಿಟ್ಯಾಚ್ ಆಗೋಕ್ಕೆ ಪರಿಶ್ರಮ ಪಡಬೇಕಾಗ್ತದೆ। ಅದರ ಅಮೃತವೇಲೆನಲ್ಲಿ ಒಂದೇ ಕ್ಷಣದಲ್ಲಿ ಏನಾಗ್ಬಿಡ್ತೀವಿ, ಡಿಟ್ಯಾಚ್ ಆಗಿಬಿಡ್ತೀವಿ। लेकिन उस समय इस मेहनत की आवश्यकता नहीं होती। जैसे ब्रह्मा घर शांति धाम में है, वैसे ही अमृत वेले के समय में भी ऑटोमेटिकली साइलेंस रहती है। बाबा ಹೇಳ್ತಾರೆ, साइलेंस के कारण शांत स्वरूप की स्टेज व शांति धाम निवासी बनने की स्टेज को सहज ही था।